ಬೆಂಗಳೂರಿನಲ್ಲಿ ಎರಡನೇ ಹಂತದ ವಿಮಾನ ನಿಲ್ದಾಣ ಸ್ಥಾಪನೆಗೆ ಈಗ ಏರ್ಪೋರ್ಟ್ನಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಫೆಬ್ರವರಿ 11ರಿಂದ 14ರವರೆಗೆ ನಡೆಯಲಿರುವ ಎರಡನೇ ಹಂತದ ವಿಮಾನ ನಿಲ್ದಾಣ ಸ್ಥಾಪನೆಗೆ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಮುಗಿದ ಬಳಿಕ ಈ ಬಗ್ಗೆ ಸಭೆ ಮಾಡ್ತಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ನಂತರ ಸಿಎಂ ಸಿದ್ದರಾಮಯ್ಯ ಜೊತೆ ಮತ್ತು ಡಿಸಿಎಂ ಡಿಕೆಶಿ ಜೊತೆ ಸಭೆ ಮಾಡ್ತಾರೆ. ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಏರ್ಪೋರ್ಟ್ ಎಲ್ಲಾಗಬೇಕು ಎಲ್ಲಿ ಬೇಡ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿ ಮತ್ತೆ ಸಿಎಂ ಜೊತೆ ಚರ್ಚೆ ಮಾಡಲಿದ್ದಾರೆ. ಈ ಬಗ್ಗೆ ತುಮಕೂರಿನಲ್ಲಿ ಆಗ್ಬೇಕಂತ ಪರಮೇಶ್ವರ್ ಮತ್ತು ಎಂಬಿ ಪಾಟೀಲ್ ಒಂದ್ ಕಡೆ ಹಠ ಹಿಡಿದ್ರೆ ಈಗ ಸಿಎಂ ಯಾವುದಕ್ಕೆ ಓಕೆ ಕೊಡ್ತಾರೆ ಅನ್ನೋದಕ್ಕೆ ಕುತೂಹಲಕ್ಕಾಗಿದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಗ್ಬೇಕಂತ ತಮ್ಮ ಅಭಿಪ್ರಾಯವನ್ನ ಮತ್ತು ನಿಲುವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ತುಮಕೂರಿನಲ್ಲಿ ಆಗ್ಬೇಕು ಅಂತ ಈಗ ಪರಮೇಶ್ವರ್ ಅವರು ಮತ್ತು ಎಂಬಿ ಪಾಟೀಲ್ ಕೂಡ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನೋಡ್ಬೇಕು ಏನು ಕ್ರಮ ಕೈಗೊಳ್ತಾರೆ ಅಂತ. ಬೆಂಗಳೂರಿನಲ್ಲಿ ಎರಡನೇ ಹಂತದ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಏನು ತೀರ್ಮಾನ ಕೈಗೊಳ್ತಾರೆ ಅಂತ. ಏರ್ಪೋರ್ಟ್ನಲ್ಲಿ ಇದಕ್ಕೆ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಟೀಮ್ನಲ್ಲಿ ಎರಡು ವಿಷಯಗಳಿಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆ ಏರ್ಪೋರ್ಟ್ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಕೂಡ ಇದಕ್ಕೆ ಪಟ್ಟು ಹಿಡಿದಿದ್ದಾರೆ. ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಮುಗಿದ ಬಳಿಕ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಮುಗಿಬೇಕಾಗುತ್ತೆ. ಒಂದು ಬೃಹತ್ ಮಟ್ಟದಲ್ಲಿ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇದಾಗಿರುತ್ತೆ ಇನ್ವೆಸ್ಟ್ ಕರ್ನಾಟಕ. ಇದರಲ್ಲಿ ಹಲವು ರಾಜಕೀಯ ಪಕ್ಷದವರು ಕೂಡ ಭಾಗಿಯಾಗ್ತಾರೆ. ಕೇಂದ್ರ ಸಚಿವ ರಕ್ಷಣಾ ಸಚಿವರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ ಮತ್ತು ವಿ ಸೋಮಣ್ಣ ಸೇರಿದಂತೆ ಹಲವು ರಾಜಕೀಯ ನಾಯಕರು, ಎಲ್ಲ ರಾಜಕೀಯ ನಾಯಕರನ್ನು ಕೂಡ ಈಗ ಎಂಬಿ ಪಾಟೀಲ್ ಈ ಸಮಾವೇಶದಲ್ಲಿ ಆಹ್ವಾನಿಸಿದ್ದಾರೆ. ಈ ಸಭೆ ಮುಗಿದ ಬಳಿಕ ಏರ್ಪೋರ್ಟ್ಗೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನು ಕೈಗೊಳ್ತಾರೆ. ಬೆಂಗಳೂರಿನಲ್ಲಿ ಎರಡನೇ ಹಂತದ ವಿಮಾನ ನಿಲ್ದಾಣದ ಸ್ಥಾಪನೆ ಕುರಿತಂತೆ ಈಗ ಒಂದೇ ಪಕ್ಷದಲ್ಲಿ ಕ್ರೆಡಿಟ್ ವಾರ್ಗೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಆಗಬೇಕು ಮತ್ತು ಬೆಂಗಳೂರಿನಲ್ಲಿ ಆಗಬೇಕು ಅನ್ನುವ ವಿಚಾರಕ್ಕೆ ಬೆಂಗಳೂರಿನ ಕನಕಪುರದ ಹತ್ತಿರ ಆಗಬೇಕಂತ ಈಗ ಡಿಕೆ ಶಿವಕುಮಾರ್, ಈಗ ತುಮಕೂರಿನಲ್ಲಿ ಆಗಬೇಕಂತ ಪರಮೇಶ್ವರ್. ನೋಡಬೇಕಾಗುತ್ತೆ ಇನ್ವೆಸ್ಟ್ ಕರ್ನಾಟಕ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಕೈಗೊಳ್ತಾರೆ. ಸಿಎಂ ಯಾವುದಕ್ಕೆ ಓಕೆ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ.